ಈಗೀಗ ದೇವಸ್ಥಾನಗಳಲ್ಲಿ ರಾಜಕೀಯ ಹೇಳ್ತಕ್ಕಂಥದ್ದು ಅತಿಯಾಗಿ ಮುನ್ನೆಲೆಗೆ ಬರ್ತಾ ಇರತಕ್ಕಂತಹ ವಿಚಾರ. ಹಿಂದೆ ರಾಜಕೀಯ ಪಕ್ಷಗಳ ನಡುವೆ ಅಥವಾ ಪಕ್ಷದಲ್ಲಿ ಮಾತ್ರ ಇತ್ತು, ಈಗ ಹಾಗಲ್ಲ. ಅದಕ್ಕೂ ಮೀರಿ ದೇವಸ್ಥಾನಗಳಲ್ಲಿ ನಡೀತಾ ಇದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಆದರೆ ನಾವು ಒಂದು ತಿಳ್ಕೊಳ್ಳಬೇಕಾದಂತಹ ವಿಚಾರ ಅಂತ ಹೇಳಿದರೆ, ದೇವಸ್ಥಾನದ ವಿಚಾರದಲ್ಲಾಗಿರಲಿ ಅಥವಾ ದೇವರ ವಿಚಾರದಲ್ಲಾಗಿರಲಿ ರಾಜಕೀಯವನ್ನು ಮಾಡುವುದರಿಂದಾಗಿ ಅವರು ಸ್ವಲ್ಪ ಸಮಯ ಮೆರೆದರೂ ಕೂಡ ತದನಂತರದಲ್ಲಿ ಅವರು ಹಾಗೂ ಅವರ ಕುಟುಂಬ ಹಾಗೂ ಅವರ ಭಗಿನಿಯರು ಬಂಧು ಮಿತ್ರರು ಎಲ್ಲವರನ್ನು ಕೂಡ ವಿನಾಶವನ್ನು ಮಾಡುತ್ತಾರೆ. ಹಾಗಾಗಿ ಅರ್ಥವನ್ನು ನಾವು ಮಾಡಿಕೊಳ್ಬೇಕಾದಂತಹ ವಿಚಾರ, ಕೊನೆಗೆ ಎಲ್ಲರೂ ಕೂಡ ನಿರ್ನಾಮವಾಗ್ತಾರಲ್ವ. ಎಂಥ ದುರ್ವಿಧಿ. ಆದರೂ ಕೂಡ ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ಇದು ವಿಕೋಪಕ್ಕೆ ಹೋದರೆ ಎಲ್ಲರಿಗೂ ಕೂಡ ಅವರ ನೆಂಟರು ಇಷ್ಟರು ಬಂಧು ಬಾಂಧವರಿಗೂ ಕೂಡ ತಾವು ಮಾಡಿರ್ತಕ್ಕಂಥ ಪಾಪಕ್ಕೆ ಅನುಸಾರವಾಗಿ ಅವರು ಬೆಲೆಯನ್ನು ತೆರಬೇಕಾಗ್ತದೆ ಅಂತ ಹೇಳುವಂತಹದ್ದು, ಅಥವಾ ಅವ್ರುಗಳನ್ನು ಕೂಡ ನಾವು ಮುಳಿಸ್ತಾ ಇದ್ದೇವೆ ಅಂತ ಹೇಳುವಂತಹ ಅರಿವು ಇಲ್ಲ. ಏನು ಮಾಡೋದು, ವಿಧಿಯ ವಿಪರ್ಯಾಸ ಅಂತ ಹೇಳಬೇಕಾಗತ್ತೆ. ಮತ್ತು ಅಷ್ಟೇ ಅಲ್ಲದೆ ದೇವಸ್ಥಾನದ ಹುಂಡಿ ಹಣವನ್ನು ನುಂಗಿದರೆ ದೇವರ ಕಡು ಕೋಪಕ್ಕೆ ಗುರಿಯಾಗುವುದರ ಜೊತೆಗೆ ಸ್ವಲ್ಪ ಸಮಯ ಮೆರೆದು ತದನಂತರದಲ್ಲಿ ಕುಟುಂಬವೇ ಸರ್ವನಾಶವಾಗ್ತದೆ. ದೇವಸ್ಥಾನದ ಕಲ್ಲುಗಳನ್ನು ನುಂಗಿದರೆ ತೊಂದರೆಗೆ ಗುರಿಯಾಗುವುದರ ಜೊತೆಯಲ್ಲಿ ತಮ್ಮ ಸಂಸಾರವನ್ನು ಕೂಡ ಬೀದಿಗೆ ತಂದು ನಿಲ್ಲಿಸಬೇಕಾಗುತ್ತದೆ. ದೇವಸ್ಥಾನದಲ್ಲಿ ಕಳುವು ಇತ್ಯಾದಿಗಳನ್ನು ಮಾಡಿದರೆ ಅವರು ಕೆಲವೇ ಸಮಯದಲ್ಲಿ ಮಳ್ಳಾಗಿ ಹೋಗ್ತಕ್ಕಂಥದ್ದು. ಇನ್ನು ದೇವಸ್ಥಾನದ ಮೂರ್ತಿಯನ್ನು ಭಂಗವನ್ನು ಮಾಡಿದರೆ ಅವರು ದೇವರ ಮೂರ್ತಿಯ ಭಂಗದಿಂದಾಗಿ ಪಾಪತ್ವ ಹೇಳ್ತಕ್ಕಂಥದ್ದು ಸುತ್ತಕೊಂಡು ಅತ್ಲಗೆ ದೇಹವನ್ನು ಬಿಡಲಿಕ್ಕೂ ಸಾಧ್ಯವಾಗದೆ, ಇತ್ಲಗೆ ಆತ್ಮವು ಹಿಡ್ಕೊಳ್ಳಿಕ್ಕೂ ಸಾಧ್ಯವಾಗದೆ ಆ ರೀತಿಯಾದಂತಹ ದುಸ್ಥಿತಿಯನ್ನು ಅನುಭವಿಸಬೇಕಾಗ್ತದೆ. ಜೊತೆಯಲ್ಲಿ ಅವರು ಇದ್ದೂ ಸತ್ತಾಗೆ ಆಗಿ ಜೊತೆಯಲ್ಲಿ ಅವರ ಮನೆಯವರನ್ನು ಕೂಡ ಅವರು ಹಾಳು ಮಾಡ್ತಾರೆ. ಇದಕ್ಕೆ ಏನು ಹೇಳುವುದು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ದೇವಸ್ಥಾನದಲ್ಲಿ ಅಥವಾ ದೇವರ ಹೆಸರನ್ನು ಹೇಳಿಕೊಂಡು ಸರಿಯಾಗಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡದೇ ಇದ್ರೇ ಅಂತಹವರಿಗೆ ದೇವರು ಶಿಕ್ಷೆ ಹೇಳ್ತಕ್ಕಂಥದ್ದನ್ನು, ಅದರಲ್ಲೂ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆಗಳನ್ನೇ ಕೊಡುವಾಗ, ಇನ್ನು ಈ ರೀತಿಯಾದಂತಹ ಪಾಪತ್ವಗಳನ್ನು ಮಾಡಿದರೆ ಇನ್ನೇನಾಗಬಹುದು ಊಹಿಸ್ಕೊಳ್ಳಿ ಒಮ್ಮೆ. ಆನಂತರದಲ್ಲೇ ದೇವರು ಎಲ್ಲಿ ಇರಬೇಕೋ ಅಲ್ಲಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು. ಅದನ್ನು ಬಿಟ್ಟು ತಮ್ಮ ಬಳಿಯಲ್ಲೇ ಇರಬೇಕು ಅಂತ ಹೇಳಿ ತಿಳ್ಕೊಳ್ತಕ್ಕಂಥದ್ದು ಕೂಡ ಅವಿವೇಕದ ಪರಮಾವಧಿ ಅಂತ ಹೇಳುವುದಾಗಿ ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಆ ರೀತಿಯಲ್ಲಿ ಮಾಡಿದರೂ ಕೂಡ ಒಂದು ಸಣ್ಣದಾದಂತಹ ಲೋಪವನ್ನು ಮನುಷ್ಯನಾಗಿ ತಿಳಿದೇನೋ ಮಾಡಿದರೂ ಕೂಡ ತಕ್ಷಣಕ್ಕೆ ಗುರಿಯಾಗಬೇಕಾಗ್ತದೆ. ಆ ನಂತರದಲ್ಲಿ ದೇವಸ್ಥಾನವನ್ನು ಕೆಡಗಿ ನಿರ್ನಾಮ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಅವರ ಕುಟುಂಬದಿಂದ ಹಿಡಿದು ಎಲ್ಲವೂ ಕೂಡ ನಿರ್ನಾಮವಾಗತಕ್ಕಂಥದ್ದನ್ನು ಕೂಡ ನಾವು ಪ್ರತಿ ದಿವಸ ವಿಚಾರವನ್ನು ಮಾಡಿದರೆ, ಒಂದೊಂದು ಭಾಗಗಳಲ್ಲಿ ವಿಚಾರವನ್ನು ತೆಗೆದುಕೊಂಡ್ರೆ ಕಂಡು ಬರ್ತದೆ. ಆದರೂ ಕೂಡ ನಾವು ಅಂತಹ ಕೆಲಸವನ್ನು ಮಾಡ್ತಾ ಇರುವುದರಿಂದಾಗಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮಿಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಇದು ತೊಂದರೆ ಆಗ್ತದೆ. ಜೊತೆಯಲ್ಲಿ ಬಂಧುಗಳಿಗೂ ಕೂಡ ಸಮಸ್ಯೆಯನ್ನು ನೀವು ತರ್ತಾ ಇದ್ದೀರಿ ಅಂತ ಹೇಳುವುದನ್ನು
ಮರೆಯಬೇಡಿ. ಮತ್ತು ಅಷ್ಟೇ ಅಲ್ಲದೆ ಆದಷ್ಟು ನಾವು ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಈ ಶರೀರ ಹೇಳ್ತಕ್ಕಂಥದ್ದೇ ಅವನು ಕೊಟ್ಟಿರ್ತಕ್ಕಂಥ ಬಳುವಳಿ ಅಂತ ಹೇಳುವುದನ್ನು ಎಂದಿಗೂ ಮರೆಯೋಕ್ಕೆ ಹೋಗಬೇಡಿ.